ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಪ್ರೋಟೀನ್ ರಿಚ್ ಆದಂತಹ ಆರೋಗ್ಯಕ್ಕೆ ಅತಿ ಉತ್ತಮವಾದಂತಹ ಒಂದು ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಪ್ರೋಟೀನ್ ಹೈಯೆಸ್ಟ್ ಬೇಕಾದವರಿಗೆ ಇದನ್ನು ವಾರಕ್ಕೊಂದೆರಡು ಸತಿ ಆದರೂ ಮಾಡಿ ತಿನ್ಬೋದು. ಇದಕ್ಕೆ ನಾನಿವತ್ತು ಉಪಯೋಗಿಸಿರುವಂತಹ ಸಾಮಗ್ರಿಗಳು: 2 ಕಪ್ಪಷ್ಟು ದೋಸೆ ಅಕ್ಕಿ, ಅರ್ಧ ಕಪ್ಪಷ್ಟು ಕಪ್ಪು ಕಡಲೆ, ಅರ್ಧ ಕಪ್ಪಷ್ಟು ಹೆಸರ ಕಾಳು, ಹಾಗೆಯೇ 1/4 ಕಪ್ಪಷ್ಟು ಕಡಲೆಬೇಳೆ, 1 ಕಪ್ಪು ಸೋಯಾ ಚಂಕು, ಹಾಗೆಯೇ ಒಂದು 2-3 ಟೇಬಲ್ ಸ್ಪೂನಷ್ಟು ಹುರುಳಿ. ಇದರ ಜೊತೆಗೆ ಒಂದು ಸ್ವಲ್ಪ ಬಾರ್ಲಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಅಕ್ಕಿಯನ್ನು ನೆನೆ ಹಾಕಿಕೊಳ್ಳುವ. ಅಕ್ಕಿಯ ಜೊತೆಗೇ ಉಳಿದ ಎಲ್ಲ ಸಾಮಗ್ರಿಗಳು ಅಂದರೆ ಕಪ್ಪು ಕಡಲೆ, ಹೆಸರ ಕಾಳು, ಹಾಗೆಯೇ ಕಡಲೆಬೇಳೆ, ಅದರ ಜೊತೆಗೆ ಹುರುಳಿಕಾಳು ಎಲ್ಲವನ್ನು ಕೂಡ ಒಟ್ಟಿಗೆ ನೆನೆ ಹಾಕ್ಕೊಂಡು ಬಾರ್ಲಿಯನ್ನು ಕೂಡ ಇದ್ರ ಜೊತೆಗೇ ಹಾಕ್ಕೊಳ್ಬೋದು. ನಾನು ಬಾರ್ಲಿಯನ್ನು ಸಪ್ರೇಟಾಗಿ ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಕೂಡ ಬಾರ್ಲಿ ನಾನು ತಂಪಿಗೋಸ್ಕರ ಇರಲಿ ಅಂತೇಳಿ ಅದರೊಟ್ಟಿಗೆ ಸೇರಿಸ್ಕೊಂಡದ್ದು. ಇದರ ಜೊತೆಗೇ ಸೋಯಾ ಚಂಕನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಕೂಡ ರಾತ್ರಿಯೇ ನೆನೆ ಹಾಕಿ, ಅಂದರೆ ಅಕ್ಕಿ ಹಾಗೂ ಹಸಿರು ಕಾಳು ನೆನೆಯುತ್ತದೆ ಬೇಗ, ಆದರೆ ಕಪ್ಪು ಕಡಲೆ ನೆನೆಯಲಿಕ್ಕೆ ಟೈಮ್ ಬೇಕಾಗ್ತದೆ. ಹಾಗಾಗಿ ರಾತ್ರಿಯೇ ಅದನ್ನು ನೆನೆ ಹಾಕಿಕೊಳ್ತಾ ಇದ್ದೇನೆ. ಬಾರ್ಲಿಯನ್ನು ಕೂಡ ಅದರ ಜೊತೆಗೇ ಹಾಕ್ಕೊಳ್ಬೋದು. ಹಾಗೆ ಇದರ ಜೊತೆಗೇ ರುಬ್ಲಿಕ್ಕೆ ಅಂತ ಹೇಳ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ಶುಂಠಿ, ಜೀರಿಗೆ ಹಾಗೂ ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣಸು ತಗೊಂಡಿದ್ದೇನೆ. ಇದು ಬೆಳಗ್ಗೆ ರುಬ್ತಾ ಇರೋದು. 8 ಗಂಟೆ ಅದನ್ನು ನೆನೆಸಿ ಬೆಳಗ್ಗೆ ಎಲ್ಲವನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, ಒಂದೇ ಸತಿಗೆ ಕಡೀಲಿಕ್ಕೆ ಕಷ್ಟ ಆಗ್ಬೋದು, ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಸೇರಿಸ್ಕೊಂಡು ಒಂದು 2-3 ಸತಿ ಅದನ್ನು ರುಬ್ಬಿಕೊಳ್ಳಿ. ಇದರ ಜೊತೆಗೆ ಕಾಯಿ ಇಷ್ಟಪಡೋರು ಕಾಯಿ ಕೂಡ ಸೇರಿಸ್ಕೊಳ್ಬೋದು, ಆದರೆ ಇದೇ ದೋಸೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರ್ತದೆ. ಹಾಗಾಗಿ ಇದಕ್ಕೆ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ನೋಡಿ ಈ ಥರ ರುಬ್ಬಿಕೊಳ್ಳಿ. ಅದನ್ನು ತರಿ ಉಳಿದ್ರೆ ದೋಸೆ ಹೊಯ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಅದನ್ನು ಎಲ್ಲವನ್ನು ಕೂಡ ರುಬ್ಬಿಕೊಳ್ಳಿ. ನಾನು 3 ಸತಿ ಹಾಕಿ ರುಬ್ಬಿಕೊಂಡೆ ಅದನ್ನು. ಯಾಕೆಂದರೆ ಅದು ನೆನೆದಾಗ ಎಲ್ಲವೂ ಕೂಡ ದೊಡ್ಡದಾಗ್ತದೆ. ನನಗಿದು 2 ದಿವಸಕ್ಕೆ ಬೇಕು, ಹಾಗಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೇನೆ. ನಿಮಗೆ ಇಷ್ಟು ಪ್ರಮಾಣದಲ್ಲಿ ಬೇಡ ಅಂತಾದರೆ ನೀವು ಸ್ಪೂನ್ ಲೆಕ್ಕದಲ್ಲಿ ಹಾಕ್ಬೋದು. ಎಲ್ಲವನ್ನು ಕೂಡ ಒಂದು 2-3 ಸ್ಪೂನ್ ಹಾಕ್ಕೊಳ್ಬೋದು. ಈಗ ದೋಸೆ ತವ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು ಸೋಡಾ ಆಗಲಿ ಅಥವಾ ಏನೋ ಆಗಲಿ ಎಂತ ಕೂಡ ಹಾಕಲಿಲ್ಲ, ಮಜ್ಜಿಗೆ ಮೊಸರು ಕೂಡ ಹಾಕಲಿಲ್ಲ ಇದಕ್ಕೆ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಕೊಂಡು ದೋಸೆ. ಇದರದ್ದು ಮಸಾಲೆ ದೋಸೆ ಕೂಡ ಮಾಡಿಕೊಳ್ಬೋದು. ನಾನು ಇದಕ್ಕೆ ಸ್ವೀಟ್ ಪೊಟ್ಯಾಟೋದ ಮಸಾಲೆ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ತಿನ್ನಲಿಕ್ಕೆ ಒಳ್ಳೆ ಕಾಂಬಿನೇಷನ್ ಆಯ್ತಿದು. ಮೇಲಿಂದ ತುಪ್ಪ ಹಾಕ್ಕೊಂಡು 2 ಕಡೆಯನ್ನು ಕೂಡ ಬೇಯಿಸ್ಕೊಂಡು ಚಟ್ನಿ ಜೊತೆಗೆ ಅಥವಾ ಸಾಂಬಾರು ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು. ಮಸಾಲೆ ದೋಸೆ ಮಾಡಲಿಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ ಇದು. ಮಾಮೂಲು ನೀವು ಉದ್ದಿನ ದೋಸೆಯನ್ನು ಮಾಡಿ ಮಸಾಲೆ ದೋಸೆ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಸಾಲೆ ದೋಸೆ ಮಾಡಿಕೊಂಡು ತಿನ್ಬೋದು. ಇದೇ ಥರ ನಿಮಗೆ ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆಯನ್ನು ಮಾಡಿಕೊಂಡು ಉಳಿದ ಹಿಟ್ಟನ್ನು ಹಾಗೆ ನೀವು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ರೆ ಸಾಯಂಕಾಲಕ್ಕೆ ಇಲ್ಲ ಮಾರನೇ ದಿನಕ್ಕೆ ಕೂಡ ಇದನ್ನು ಮಾಡಿಕೊಳ್ಬೋದು. ತುಂಬ ಹೆಲ್ದಿಯಾದ ದೋಸೆ ಆದ ಕಾರಣ ಯಾರು ಬೇಕಾದರೂ ಇದನ್ನು ತಿನ್ಬೋದು. ಗರಿಗರಿಯಾಗಿ ಕೂಡ ಬರ್ತದೆ, ರುಚಿಯಾಗಿ ಕೂಡ ಇರ್ತದೆ. ಉಪ್ಪು, ಖಾರ, ಹುಳಿ ಎಲ್ಲ ಇದರಲ್ಲೇ ಇರುವ ಕಾರಣ ನಿಮಗೆ ಏನು ಇಲ್ಲದೆ ಹಾಗೆ ಕೂಡ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಇದು ಗರಿಗರಿಯಾಗಿರುವಾಗ ಅದರ ಜೊತೆಗೆ ಚಟ್ನಿ ಬೇಕು ಅಂತೇಳಿಯೇ ಇಲ್ಲ. ನೋಡಿ, ನಮ್ಮ ರುಚಿಯಾದ ಪ್ರೋಟೀನ್ ರಿಚ್ ಆದಂತಹ ದೋಸೆ ರೆಡಿಯಾಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆರೋಗ್ಯಕರ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.